ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಯಾರಿಗೆ ಫಾಲ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಾಲ್ನ ಅಂಗಡಿಯಿಂದ ತಂದ ಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ನೀರಲ್ಲಿ ನೆನೆಸಿ, ಆ ಕಲರ್ ಮತ್ತು ಗಂಜಿ ಎಲ್ಲ ಹೋದ ಮೇಲೆ ನೀಟಾಗಿ ಒಣಗಾಕಬೇಕು. ಅದೆಲ್ಲ ಒಣಗಿದಾದ್ಮೇಲೆ ನೀಟಾಗಿ ಒಣಗಬೇಕು, ಒಂಚೂರು ಹಸಿ ಇರಬಾರ್ದು. ಹಸಿ ಇಲ್ಲದೆ ಥರ ಒಣಗಿಸಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಂತರ ಎರಡು ಪೀಸ್ಗಳನ್ನು ಅಂದರೆ ಎರಡು ತುದಿಗಳನ್ನು ಇಟ್ಕೊಂಡು ನೋಡಿದಾಗ ಅದು ಸಮವಾಗಿರಬೇಕು. ಏರುಪೇರಿದ್ರೆ ಕಟ್ ಮಾಡ್ಕೊಳ್ಳಿ. ಮತ್ತು ಎಡ್ಜಸ್ಸಲ್ಲಿ ಸ್ಟಿಚಸ್ ನೀಟಾಗಿ ಬಂದಿಲ್ಲ ಅಂದರೆ ಆ ಸ್ಟಿಚಸ್ ಎಲ್ಲ ಓಪನ್ ಆಗಿರ್ತದೆ, ನಾವು ವಾಶ್ ಮಾಡಿದಾಗ ತಂದಾಗ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಜೊತೆಗೆ ಎರಡೂ ಸೈಡ್ಗಳ ಎಡ್ಜಸ್ಸನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೀರೆ ತುದಿನ ಈ ರೀತಿ ಉಲ್ಟಾ ಸೈಡ್ ಬರೋ ಥರ ಇಟ್ಕೋಬೇಕು. ಇಟ್ಕೊಂಡು ನಮ್ಮ ಮೊಣಕೈ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆ ಸೈಡಿಂದ ಅಂದರೆ ಇಲ್ಲಿ ಇದೆಯಲ್ಲ, ಈ ಜಾಗಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಫಾಲ್ ಹಾಕೋಕ್ಕೆ ಶುರು ಮಾಡಬೇಕು. ಫಾಲ್ನ ಒಂದು ಸೈಡು ಎಡ್ಜನ್ನು ಈ ಮಾರ್ಕಿಂಗ್ ಮೇಲಿಡಿ. ಸೀರೆ ಅಂಚಿಗಿಂತ 1 ಪಾಯಿಂಟ್ ಮೇಲಕ್ಕೆ ಫಾಲ್ ಇಟ್ಕೊಳ್ಳಿ. ಫಾಲ್ ಇಟ್ಕೊಂಡು ಸಮವಾಗಿ ಸೀರೆ ಮತ್ತು ಫಾಲ್ನ ಎರಡು ಸಮವಾಗಿ ಇಟ್ಕೊಂಡು ಸ್ಟಿಚಸ್ ಹಾಕಬೇಕು. ಸ್ಟಿಚ್ ಹಾಕಬೇಕಾದ್ರೆ ಫಾಲಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ ಇದೆ ನೋಡಿ, ಈ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕೋ ಬನ್ನಿ. ಸೀರೆ ಸ್ವಲ್ಪ 1 ಪಾಯಿಂಟಷ್ಟು ತಳಭಾಗದಲ್ಲಿರಲಿ, ಅದ್ರ ಮೇಲೆ ನಾವು ಫಾಲ್ ಒಂಚೂರು ಮೇಲ್ಭಾಗಕ್ಕೆ ಇಟ್ಕೊಳ್ಳಿ. ಇದೇ ರೀತಿ ಪೂರ್ತಿಯಾಗಿ ಫಾಲ್ ಎಷ್ಟಿದೆಯೋ ಅಷ್ಟು ಪೂರ್ತಿಯಾಗಿ ಸ್ಟಿಚಸ್ ಹಾಕ್ಕೊಳ್ಳಿ. ಕೆಲವು ಸ್ಯಾರೀಸ್ಗಳಲ್ಲಿ ಬಾರ್ಡ್ರನ್ನ ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತಾರೆ, ಅಂದರೆ ಲೇಸ್ಗಳು ತೊಗೊಂಡು ಅಟ್ಯಾಚ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಒಂದೊಂದು ಅರ್ಧ ಅಡಿ ಅಥವಾ 1 ಅಡಿ ದೂರಕ್ಕೆ ಒಂದು ಸಣ್ಣ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಹಾಕಿರಿ. ಕೊನೆಯದಾಗಿ ಸ್ಟಿಚಸ್ನ ಲಾಕ್ ಮಾಡಿಕೊಂಡು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಈಗ ಒಂದು ಸೈಡ್ ಸ್ಟಿಚ್ ಆಗಿದೆ. ಈಗ ಇಲ್ಲಿಂದ ಸ್ಟಿಚ್ ಹಾಕೋಕ್ಕೆ ಶುರು ಮಾಡ್ಕೋಬೇಕು. ಇಲ್ಲಿಂದ ಶುರು ಮಾಡೋಕ್ಕೂ ಮುಂಚೆ ಸ್ಟಿಚಸ್ನ ದೊಡ್ಡ ಸೈಜಲ್ಲಿ ಇಟ್ಕೋಬೇಕು. ಅಂದರೆ ದೊಡ್ಡ ಹೊಲಿಗೆಗಳನ್ನು ನಾವು ಹಾಕಿ ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಟರ್ನ್ ಮಾಡ್ಕೊಳ್ಳಿ. ಒಂದು ಸೈಡ್ ಆದ ಮೇಲೆ ಟರ್ನ್ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೊಳ್ಳಿ. ಆದಷ್ಟು ಫ್ಲ್ಯಾಟ್ ಮಾಡ್ಕೊಳ್ಳಿ, ಕೈಯಿಂದ ಫ್ಲ್ಯಾಟ್ ಮಾಡಿಕೊಂಡು ಸ್ಟಿಚಸ್ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಡು ಸ್ಟಿಚಸ್ ಹಾಕೋದ್ರಿಂದ ಫಾಲಲ್ಲಿ ಉಬ್ಬು ಅಂತ ಬರುತ್ತಲ್ಲ, ಉಬ್ಬಿದ್ದಂಗೆ ಬರುತ್ತಲ್ಲ, ಆ ರೀತಿ ಬರೋದಿಲ್ಲ. ಈ ರೀತಿ ದೊಡ್ಡ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ನಾವು ಎಮ್ಮಿಂಗ್ ಮಾಡಿದ ಮೇಲೆ ಅದು ಸ್ಟಿಚಸ್ನ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಈಗ ಆಗಿದೆ ಫ್ರೆಂಡ್ ನೋಡಿ. ಈಗ ನಾವು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಫ್ಲ್ಯಾಟ್ ಮಾಡಿ ಕೈಲೇ ಫ್ಲ್ಯಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸಹ ಸ್ಯಾರಿ ಉಬ್ಬಿಲ್ಲ, ಬ್ಯಾಕ್ ಸೈಡಲ್ಲೂ ಸಹ ಎಲ್ಲೂ ಉಬ್ಬಿಲ್ಲ, ನೀಟಾಗಿ ಫ್ಲ್ಯಾಟಾಗಿ ಬಂದಿದೆ. ಫ್ರೆಂಡ್ಸ್, ಈಗ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಎಮ್ಮಿಂಗ್ ನೀಡಲ್ ತೊಗೊಂಡಿದ್ದೀನಿ. ಎಮ್ಮಿಂಗ್ ನೀಡಲ್ಗೆ 1 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಅದು ಡಬಲ್ ಆಗುತ್ತೆ. 1 ಎಳೆ ದಾರ ಪೋಣಿಸ್ಕೊಂಡ ಮೇಲೆ ಡಬಲ್ ಆಗುತ್ತೆ. ಲಾಸ್ಟ್ಗೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಥ್ರೆಡನ್ನು ಸ್ವಲ್ಪನೇ ತೊಗೊಳ್ಳಿ, ಯಾಕಂದರೆ ಗಂಟು ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ನಾನು ಈಗ ತಳಭಾಗದಿಂದ 1 ಸ್ಟಿಚಸ್ ಹಾಕೋತಾ ಇದ್ದೀನಿ. ಫಾಲ್ ಸೇರಿಸಿ 1 ಸ್ಟಿಚ್ ಹಾಕ್ಕೊಂಡು ಮತ್ತು ಮೇಲ್ಭಾಗದಿಂದ ಇನ್ನೊಂದು ಸ್ಟಿಚ್ ಹಾಕೋತೀನಿ. ಹೀಗೆ 1-2 ಸ್ಟಿಚ್ ಹಾಕ್ಕೊಂಡು ಇದನ್ನ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಬೇಸಿಕ್ ಕ್ಲಾಸಲ್ಲಿ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದೆ. ಆ ಮೆಥಡ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಅದು ಬ್ಲೌಸ್ಗೆ ಮಾತ್ರ. ಫಾಲಿಗೆ ಚೇಂಜ್ ಆಗುತ್ತೆ. ಫಾಲಿಗೆ ನಾನಿಲ್ಲಿ ರನ್ನಿಂಗ್ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ನ ಫಾಲಿಂದ ಸ್ಯಾರಿ ಕಡೆಗೆ ನೀಡಲ್ ಚುಚ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ನೀಡಲ್ನ 1 ಪಾಯಿಂಟ್ ತುದಿ ಇದೆಯಲ್ಲ, ಆ ತುದಿಯಷ್ಟು ಬಟ್ಟೆ ಮಾತ್ರ ತೊಗೊಂಡು ನಾನು ಮತ್ತೆ ನೀಡಲ್ನ ಮೇಲ್ಭಾಗಕ್ಕೆ ತಂದಿದ್ದೀನಿ ನೋಡಿ. ಈ ರೀತಿ ತೊಗೊಬಂದು ಎಳ್ಕೋಬೇಕು ಥ್ರೆಡ್ನ ನೋಡಿ. ಈಗ ಹಿಂದ್ಗಡೆ ಒಂದು ಸ್ವಲ್ಪನೂ ನಮಗೆ ಕಾಣ್ತಿಲ್ಲ, ಸೇಮ್ ಕಲರ್ ಹಾಕಿರೋದ್ರಿಂದ ಥ್ರೆಡ್ ಹಾಕಿ ಸ್ಟಿಚ್ ಹಾಕಿದ್ದೀವಿ ಅಂತ ಕಾಣ್ತಿಲ್ಲ, ಟೈಟ್ ಇದೆ. ಇದೇ ಥರ ನಾವು ಪ್ರತಿಯೊಂದು ಸ್ಟಿಚಸ್ನು ನಾವು ಹಾಕ್ಕೊಂಡೋಗ್ಬೇಕು. ನೀವು ಹಾಕೋಬೇಕಾ ಮೇಲ್ಗಡೆ ಗ್ಯಾಪ್ ಬಿಡ್ತೀರಲ್ಲ ಮೇಲ್ಭಾಗದಲ್ಲಿ, ಆ ಗ್ಯಾಪು ಒಂದೇ ಸಮ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ನೀವು ಸ್ಟಿಚ್ ಹಾಕಬೇಕಾದ್ರೆ ಟೈಟಾಗಿ ದಾರಾನ ಎಳೆಯೋಕ್ಕೆ ಹೋಗಬೇಡಿ. ಆದಷ್ಟು ಫ್ರೀಯಾಗಿ ಅಂದರೆ ನೀಟಾಗಿ ಬರಬೇಕು. ತುಂಬ ಲೂಸು ಬಿಡಬೇಡಿ, ತುಂಬ ಟೈಟಾಗೂ ಎಳೆಯೋಕ್ಕೆ ಹೋಗಬೇಡಿ. ಆರಾಮಾಗೆ ಸ್ಟಿಚಸ್ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಹೋಗಿ. 1-2-3 ಸ್ಟಿಚಸ್ ಆಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಅಂದರೆ ಥ್ರೆಡನ್ನು ನೀಡಲ್ಗೆ ಸುತ್ತಿ ಒಂದು ಲಾಕ್ ಮಾಡ್ಕೊಳ್ಳಿ. ಫಾಲ್ ಹಾಕಬೇಕಾದ್ರೆ ಇಷ್ಟು ಕ್ಲಾತ್ ಮಾತ್ರ ತೊಗೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಬಟ್ಟೆ ತೊಗೊಳ್ಳಿ, ಹಾಕಿ ಸ್ಟಿಚ್ ಹಾಕಬೇಕು. ಮತ್ತು ನಾವು ನೆಕ್ಸ್ಟ್ ಸ್ಟಿಚ್ ಹಾಕಬೇಕಾದ್ರೆ ಹಿಂದೆ ಎಷ್ಟು ಗ್ಯಾಪ್ ಬಿಟ್ಟಿದ್ದೋ ಅದೇ ಗ್ಯಾಪಲ್ಲಿ ಮತ್ತೆ ನಾವು ಗ್ಯಾಪ್ ಬಿಟ್ಟು ಮತ್ತೆ ಅಷ್ಟು ಬಟ್ಟೆ ತೊಗೊಂಡು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಬ್ಯಾಕ್ ಸೈಡಲ್ಲಿ ನೋಡಿದಾಗ ನೋಡಿ, ಈ ಲೈನಲ್ಲಿ ನಾನು ಸ್ಟಿಚ್ ಹಾಕೋ ಬಂದಿರೋದು. ಸ್ವಲ್ಪನೂ ಸಹ ಸ್ಟಿಚ್ ಹಾಕಿದ್ದೀನಿ ಅಂತ ಕಾಣ್ತಿಲ್ಲ. ಈ ರೀತಿಯೇ ನೀವು ಪ್ರತಿ ಸ್ಟಿಚ್ಚು ಹಾಕ್ಕೊಂಡು ಹೋಗಬೇಕು.
ಫ್ರೆಂಡ್ಸ್, ಈಗ ಸ್ಟಿಚಸ್ ಎಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ಈಗ ನಾನು ಎಕ್ಸ್ಟ್ರಾ ಇರೋ ಥ್ರೆಡ್ ಅಂದರೆ ಎಷ್ಟು ದೊಡ್ಡ ದೊಡ್ಡ ಹೊಲಿಗೆ ಹಾಕ್ಕೊಂಡಿದ್ನಲ್ಲ ಬ್ಯಾಲೆನ್ಸ್ಗೆ ಅಂತ, ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥ್ರೆಡ್ ತೊಗೊಂಡು ಸ್ವಲ್ಪನೇ ಎಳ್ಕೊಂಡ್ರೆ ಅದು ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ನಾನು ದೊಡ್ಡ ಹೊಲಿಗೆ ಹಾಕಿದೆ. ಫ್ರೆಂಡ್ಸ್ ನೋಡಿ, ಈ ಲೈನಲ್ಲಿ ನಾನು ಸ್ಟಿಚ್ ಹಾಕಿರೋದು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸಹ ನಮಗೆ ಹೊಲಿಗೆ ಹಾಕಿದ್ದೀವಿ ಅಂತ ಕಾಣುತ್ತಿಲ್ಲ. ಬ್ಯಾಕ್ ಸೈಡು ಸಹ ನೀಟಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.